ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಅಂಜಲಿ. ನೀವು ನೋಡ್ತಾ ಇದ್ದೀರಿ ASRS ಮಣಿಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ನೀವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ರಲ್ಲ, ಅದ್ಭುತವಾಗಿ ನಮ್ಮ ಗುರುಜಿ ಹೇಳಿದ್ರು, ನಮ್ಮೊಳಗೆ ನಾವು ಪ್ರವೇಶ ಮಾಡಬೇಕು, ನಮ್ಮಲ್ಲೇ ದೇವರಿದ್ದಾನೆ, ನಮ್ಮಲ್ಲೇ ನಾವು ನಂಬಿಕೆ ಇಡಬೇಕು, ನಾವು ಮಾಡುವಂತ ಕೆಲಸಗಳನ್ನ ನಂಬಿಕೆ ಇಡಬೇಕು ಅಂತ ಹೇಳಿ ಅದ್ಭುತವಾಗಿ ನಮ್ಮ ಗುರುಜಿ ಹೇಳಿದ್ರು. ಸೊ ನೀವು ಕೂಡ ಕೇಳಬೇಕು, ನಂಬಬೇಕು, ಪಡಿಬೇಕು ಅಂತ ಅದ್ಭುತವಾಗಿ ನಮ್ಮ ಗುರುಜಿ ಅವರು ಹೇಳಿದ್ರು. ಸೊ ವೀಕ್ಷಕರೇ, ನಾನು ಇಂದಿನ ಸಂಚಿಕೆಯಲ್ಲಿ ಹೇಳಿದೆ ತಂತ್ರಗಳು. ಸೊ ನಾವು ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆನೆ ಮುಂಬರುವಂತಹ ಸಂಚಿಕೆಗಳಲ್ಲಿ ನಾವು ತಂತ್ರಗಳನ್ನ ಹೇಳ್ತೀವಿ ಅಂತಾನು ಕೂಡ ಹೇಳಿದ್ದೆ. ಸೊ ನಿಮ್ಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನ್ ತಂತ್ರ ಅಂತ ಹೇಳಿ ನಿಮ್ಗೂ ಒಂದು ಕುತೂಹಲ ಇರುತ್ತೆ. ನಾವು ಕೂಡ ಜಪಿಸ್ಬೋದು, ಮನೇಲಿದ್ದಾಗ ಈ ಒಂದು ತಂತ್ರನ ಹೇಳ್ಬೋದು, ಅಲ್ಲೋದಾಗ ಹೇಳ್ಬೋದು, ಇಲ್ಲೋದಾಗ ಹೇಳ್ಬೋದು ಅಂತ ಹೇಳಿ ನೀವು ಕೂಡ ಒಂದು ಕ್ಯೂರಿಯಾಸಿಟಿ ಇರ್ತೀರಾ. ಇದೇ ರೀತಿಲಿರಿ, ವಿಡಿಯೋನ ಪೂರ್ತಿ ನೋಡಿ, ಯಾವ್ಯಾವ ಮಂತ್ರ ಯಾವ್ಯಾವಕ್ಕೆ ಹೋಲಿಕೆ ಆಗುತ್ತೆ ಅಂತ ಹೇಳಿ ನೀವು ನೋಡ್ತೀರಾ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗುರುಜಿಗಳಾದಂತಹ ಶ್ರೀ ಅನಂತ ಶ್ರೀರಾಮ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ. ಗುರುಜಿಯನ್ನ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕನ್ನಡ ನಾಡಿನ ಎಲ್ಲ ಸಮಸ್ತ ಜನತೆಗೆ ನಮ್ಮ ಮಣಿಮಂತ್ರ ಕುಟುಂಬದ ಕಡೆಯಿಂದ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀವಿ. ಎಲ್ಲ ಕನ್ನಡ ಜನತೆ ನಮ್ಮ ಮಣಿಮಂತ್ರ ವಿಡಿಯೋಗಳನ್ನು ನೋಡಿ ಶ್ರೀಮಂತರ ಆಗಬೇಕು ಅಂತ ನಮ್ಮ ಆಸೆ ಇದೆ. ಅದೇ ರೀತಿಯಾಗಿ ನೋಡ್ತಾ ಇದ್ದೀರಾ, ಅದೇ ರೀತಿಯಾಗಿ ನೋಡಿ ನೀವು ಶ್ರೀಮಂತರಾಗೋದ್ರಲ್ಲಿ ಸಂಶಯ ಇಲ್ಲ. ಸೊ ಗುರುಜಿ, ನಾವು ಇಂದಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ಹೇಳಿದ್ವಿ, ತಂತ್ರಗಳನ್ನ ಹೇಳ್ತೀವಿ ಅಂತ ಹೇಳಿ ನಾವು ಒಂದು ಮಾತನ್ನ ಹೇಳಿದ್ವಿ ವೀಕ್ಷಕರಿಗೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರು ಕ್ಯೂರಿಯಾಸಿಟಿಲಿ ಇದ್ದಾರೆ, ಏನ್ ಹೇಳ್ತಾರೆ ಅನ್ನೋ ಒಂದು ಕುತೂಹಲದಿಂದ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಗುರುಜಿ? ಹಿಂದಿನ ವಿಡಿಯೋನಲ್ಲಿ ತಂತ್ರವನ್ನು ಹೇಳ್ತೀವಿ, ಯಾಕಂದರೆ ನೀವು ಕೇಳಿದ್ದೀರಲ್ಲ ತಂತ್ರ ಹೇಳಬೇಕು ಅಂತ. ಒಳ್ಳೆ ಸೂಪರ್ ತಂತ್ರವನ್ನು ಹೇಳ್ತೀವಿ. ಆ ತಂತ್ರದಿಂದ ಏನು ಅಂತಂದರೆ ಮನೆಯಲ್ಲಿ ಸಮೃದ್ಧಿ ಬೆಳೆಯುತ್ತೆ, ಅದಕ್ಕೆ ಒಂದು ತಂತ್ರವನ್ನು ಕೊನೆಯಲ್ಲಿ ಹೇಳ್ತೀವಿ. ಇಂದಿನ ವಿಡಿಯೋನಲ್ಲಿ ನಾವು ನಮ್ಮ ಗುರುಗಳು ಮಣಿಮಂತ್ರ ಸಬ್ಜೆಕ್ಟಿಂದ ಲಕ್ಷ ಮಂದಿಯನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದ್ದಾರೆ. ಆದರೆ ನಾನು ಅವರ ಶಿಷ್ಯನಾಗಿ 1 ಕೋಟಿ ಮಂದಿಯನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಬೇಕು ಅಂತ ನಾನು ನಿರ್ಧಾರ ಪಟ್ಟಿದ್ದೀನಿ. ನನ್ನ ಛಲ ಕೋಟಿ ಮಂದಿಯನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಬೇಕು, ಅವರನ್ನು ನಾನು ತುಂಬ ಕೋಟ್ಯಾಧಿಪತಿಗಳನ್ನಾಗಿ ನೋಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಮಣಿಮಂತ್ರ ಸಬ್ಜೆಕ್ಟಿಂದ ನಾನು ಕೋಟಿ ಮಂದಿಯನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಬೇಕು ಅಂತಿದ್ದೀನಿ. ಅದರಲ್ಲಿ ನೀವು ಕೋಟ್ಯಾಧಿಪತಿ ಆಗಬೇಕು ಅಂತ ಏನಾದರೂ ಇದ್ದರೆ ನೀವು ಹಿಂದೆ ಕಮೆಂಟ್ ಮಾಡಿ, ನಾನು ಕೋಟ್ಯಾಧಿಪತಿ ಅಂತ. ನಿಮಗೆ ಯೂನಿವರ್ಸ್ ತಥಾಸ್ತು ಅನ್ನುತ್ತೆ. ನಮ್ಮ ಕಡೆಯಿಂದ ನಾವು ತಥಾಸ್ತು ಅಂತೀವಿ. ನೀವು ಕೋಟ್ಯಾಧಿಪತಿ ಆಗೋದರಲ್ಲಿ ಸಂಶಯನೇ ಇಲ್ಲ. ಆದರೆ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಈ ರೀತಿಯಾಗಿ ನಿಮ್ಮ ಹತ್ರ ದುಡ್ಡು ಪ್ರತಿದಿನವೂ ಬರ್ತಾನೇ ಇರಬೇಕು ಅಂತಂದರೆ ನಮ್ಮ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಬೇಕು, ಕೊನೆ ತನಕ ನೋಡಬೇಕು. ಕೊನೆ ತನಕ ನೋಡಿಬಿಟ್ಟು ಏನು ಮಾಡಬೇಕು ಅಂತಂದರೆ, ಅದರಲ್ಲಿ ಇರುವಂತಹ ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದನ್ನು ಪಾಲನೆ ಮಾಡಿದಾಗ ಈಗ ನನಗೆ ಈ ರೀತಿ ದುಡ್ಡು ಬಂದಿದೆ ಅಂದರೆ ನಿಮಗೆ ಯಾಕೆ ಬರೋದಿಲ್ಲ ಅಲ್ವಾ? ಬರಲೇಬೇಕು. ಯೂನಿವರ್ಸಲ್ ಲಾ ಎಲ್ರಿಗೂ ಒಂದೇ, ದುಡ್ಡು ಎಲ್ಲರ ಹತ್ರನೂ ಬರುತ್ತೆ. ಆದರೆ ಅದನ್ನು ಯಾವ ರೀತಿ ಕರಿಬೇಕು, ನಾವು ಯಾವ ರೀತಿ ನಾವು ದುಡ್ಡನ್ನು ಮಾತಾಡಿಸ್ಬೇಕು, ಯಾವ ರೀತಿಯಿಂದ ಪ್ರೀತಿಯಿಂದ ದುಡ್ಡನ್ನು ನಾವು ನೋಡಬೇಕು, ಆಗ ದುಡ್ಡು ನಮ್ಮ ಹತ್ರ ಬಂದೇ ಬರುತ್ತೆ. ಯಾಕೆ ಬರೋದಿಲ್ಲ? ಆದರೆ ನೀವು ವಿಡಿಯೋವನ್ನು ನೋಡ್ತೀರ, ಒಂದು ಮಿಸ್ಟೇಕ್ ಮಾಡ್ತಾಯಿದ್ದಾರೆ. ಏನು ಗೊತ್ತಾ ನಿಮಗೆ? ಅದು ಲೈಕ್ ಮಾಡ್ತಾಯಿಲ್ಲ, ಶೇರ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಇವು 3 ಯಾಕೆ ಮಾಡಬೇಕು ನಾವು ಅಂತ ನಿಮ್ಗೆ ಕ್ವಶನ್ ಇರುತ್ತೆ ಅಲ್ವಾ? ನಾವು ವಿಡಿಯೋವನ್ನು ನೋಡಿದ್ದೀವಿ, ನೋಡ್ತಾ ಇದ್ದೀವಲ್ವಾ ಅಂತ ಇದ್ದೀರ. ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ, ನೀವು ಲೈಕ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನೀವು ಬೆಳಗ್ಗೆ ಎದ್ದು ಒಂದು ದೇವಸ್ಥಾನಕ್ಕೆ ಹೋಗ್ತೀರ ಅಲ್ವಾ? ಆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ ನೀವು? ನಾವು ದೇವ್ರ ಹತ್ರ ಹೋಗಬೇಕು, ದೇವ್ರಿಗೆ ನಮ್ಮ ಮುಖ ತೋರಿಸ್ಬೇಕು, ನಮ್ಮ ಸುಂದರವಾದ ಮುಖ ಆ ದೇವ್ರು ನೋಡಬೇಕು. ದೇವ್ರ ಕಡೆಯಿಂದ ನಾವು ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ನಾವು ದೇವರಿಗೆ ನಮ್ಮ ಮುಖವನ್ನೇ ನೋಡಿಸ್ದೆ ನಾವು ಹೊರಗಡೆ ಬಂದಂದೆ ನೀವು ಲೈಕ್ ಮಾಡದೇ ಇದ್ದರೆ
ವಿಡಿಯೋವನ್ನು ನೀವು ನೋಡಿ ಲೈಕ್ ಮಾಡದೇ ಇದ್ದರೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಮುಖವನ್ನು ದೇವರಿಗೆ ತೋರಿಸ್ದೇನೆ ನಾವು ಹೊರಗಡೆ ಬಂದುಬಿಟ್ಟಿದ್ದೀವಿ. ಅರ್ಥ ಆಯ್ತಲ್ಲ? ನಾವು ಸಬ್ಸ್ಕ್ರೈಬ್ ಮಾಡಬೇಕು. ಯಾಕೆ ಮಾಡಬೇಕು? ಈಗ ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ ಅಲ್ವಾ? ದೇವಸ್ಥಾನಕ್ಕೆ ಹೋದ್ಮೇಲೆ ನಿನ್ನ ಎಂಟ್ರಿ ಆಗಿದೆಯಾ ಇಲ್ಲ ಅನ್ನೋದು ತುಂಬ ಮುಖ್ಯ. ನೀನು ಹೋಗ್ತೀಯಾ, ಏನಕ್ಕೆ ಹೋಗೋದು? ನಮಗೆ ಪ್ರಶಾಂತತೆ ಬರಲಿ, ದಿನದಲ್ಲಿ ನಮಗೆ ಪೀಸ್ಫುಲ್ಲಾಗಿರಲಿ, ನಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾವು ಬಯಸ್ಕೊಂಡೇ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ? ದೇವಸ್ಥಾನಕ್ಕೆ ಹೋದ್ಮೇಲೆ ಆ ದೇವಸ್ಥಾನದಲ್ಲಿ ಒಂದು 5 ನಿಮಿಷ ಕುಳಿತ್ಕೊಬೇಕು. ಅಲ್ಲಿರುವಂತಹ ಆ ಗಂಟೆಯನ್ನು ಬಾರಿಸ್ಬೇಕು. ಏನಕ್ಕೆ ಬಾರಿಸ್ಬೇಕು? ಇಲ್ಲಿ ನಾವು ಬೆಲ್ ಬಟನ್ ಅನ್ನು ಕೊಟ್ಟಿದ್ದೀವಿ. ಎಲ್ಲಿ? ವಿಡಿಯೋನಲ್ಲಿ. ಅಲ್ಲಿ ದೇವಸ್ಥಾನದಲ್ಲಿ ಏನು ಕೊಟ್ಟಿದ್ದಾರೆ? ಗಂಟೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವು ಗಂಟೆಯನ್ನು ಬಾರಿಸಿದ್ರೆ ಎಷ್ಟು ಫಲ ನಿಮಗೆ ಸಿಗುತ್ತೋ, ದೇವರು ಸಡನ್ನಾಗಿ ನಿಮ್ಮ ಕಡೆ ಯಾವ ರೀತಿ ನೋಡ್ತಾನೋ ಅದೇ ರೀತಿಯಾಗಿ ನಮ್ಮ ವಿಡಿಯೋನಲ್ಲಿ ನೀವು ಬೆಲ್ ಬಟನ್ ಒತ್ತಿದ್ರೆ, ಅರ್ಥ ಆಯ್ತಾ, ನೀವು ವಿಡಿಯೋ ನೋಡಿದ್ದೀರಿ ಅಂತ, ನಮ್ಮ ಬ್ಲೆಸ್ಸಿಂಗ್ಸ್ ಅನ್ನೋದು ನಿಮಗೆ ಸಿಕ್ಕಿದೆ ಅಂತ. ಅದರಿಂದ ಪ್ರತಿಯೊಬ್ಬರೂ ಅಷ್ಟೇ ವಿಡಿಯೋ ನೋಡೋದೇ ಅಲ್ಲ, ವಿಡಿಯೋನಲ್ಲಿರೋದು ಪಾಯಿಂಟನ್ನೆಲ್ಲ ತಗೊಳ್ಳಿ, ಅದನ್ನೆಲ್ಲ ಫಾಲೋ ಮಾಡಿ. ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ಈಗ ನಾವು ನನ್ನ ನಿರ್ಧಾರ, ನನ್ನ ಹಠ, ನನ್ನ ಛಲ ಏನು? 1 ಕೋಟಿ ಮಂದಿಯನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಬೇಕು ಅಂತ ನಾನು ನಿರ್ಧಾರ ತಗೊಂಡಿದ್ದೀನಿ. ಆ ನಿರ್ಧಾರಕ್ಕೆ ನೀವೆಲ್ಲ ಬದ್ಧರಾಗಿದ್ದರೆ ಹಿಂದೆ ನೀವು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡು ಅಂತ ಹೇಳಿದ್ದೀವಿ. ಏನಂತ? ನಾನು ಕೋಟ್ಯಾಧಿಪತಿ ಅಂತ ಟೈಪ್ ಮಾಡಬೇಕು ನೀವು. ಆಗ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೀವು ನಿಜವಾಗ್ಲೂ ಕೋಟ್ಯಾಧಿಪತಿ ಆಗೇ ಆಗ್ತೀರಾ. ಯಾಕಂತಂದರೆ ನಾನು ನಮ್ಮ ಗುರುಗಳ ಹತ್ರ ಆ ವಿದ್ಯೆಯನ್ನು ಕಲ್ತಿದ್ದೀನಿ. ಆ ವಿದ್ಯೆಯನ್ನು ಕಲಿತು ಈಗ ನಾವು ಈ ಸ್ಟೇಜಲ್ಲಿದ್ದೀವಿ. ಅರ್ಥ ಆಯ್ತಲ್ಲ? ನಾವು ಸುಮ್ಮನೆ ಬಂದು ನಿಮ್ಮ ಮುಂದೆ ಈ ಥರ ಹೇಳ್ತಾ ಇಲ್ಲ. ನಾವು ಸಾಧನೆ ಮಾಡಿ ನಮಗೆ ಸಿದ್ಧಿ ಆಗಿರೋದನ್ನು ನಿಮಗೆ ತೋರಿಸೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನು ಮಾಡಬೇಕು ಅಂತಲೇ ನಾವು ಇಲ್ಲಿಗೆ ಬಂದಿದ್ದೀವಿ. ಅದರಿಂದ ನೀವೇನಪ್ಪ ಅಂತಂದರೆ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಫಾಲೋ ಮಾಡಿ. ಈಗ ಏನು ನಾವು ಫಾಲೋ ಮಾಡೋದು? ಯಾವ ರೀತಿ ಫಾಲೋ ಮಾಡ್ಬೋದು? ನಾವು ವಿಡಿಯೋನ ನೋಡ್ತಾ ಇದ್ದೀವಲ್ಲ ಸರ್, ಆಯಿತು, ಇನ್ನು ಮುಂದೆ ನಾವು ಲೈಕ್ ಮಾಡ್ತೀವಲ್ಲ ಸರ್, ಅದಲ್ಲ. ಇನ್ನು ಮುಂದೆ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಯೆಲ್ಲೋ ಕಲರ್ ಪೇಪರನ್ನು ತಗೊಂಡು, ರೆಡ್ ಇಂಕ್ ಪೆನ್ನನ್ನು ತಗೊಂಡು, ನಾವು ಹೇಳುವಂಥ ಪಾಯಿಂಟ್ಸ್ ಏನಿದೆ ಪ್ರತಿಯೊಂದನ್ನು ಬರೀಬೇಕು. ಬರೆದು ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಬರೀಬೇಕು. ಅದನ್ನು ಓದಬೇಕು. ಓದಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಇನ್ನರ್ ಮೈಂಡ್ಗೆ ಆ ಪಾಯಿಂಟ್ಸ್ ಎಲ್ಲ ಹೋಗಿ ಕುಳಿತುಕೊಳ್ಳುತ್ತೆ. ಆಗ ನಿಮ್ಮ ಕೋರಿಕೆ ಏನಿರುತ್ತೆ, ನಿಮ್ಮ ಬೇಡಿಕೆ ಏನಿರುತ್ತೆ, ಆ ಬೇಡಿಕೆ ಎಲ್ಲ ತೀರೋದಕ್ಕೆ ಪ್ರಾರಂಭಿಸುತ್ತೆ. ನಮಗೆ ಈಗ ಉದಾಹರಣೆ, ನಿಮಗೆ ಸಾಲ ಇದೆ ಅಂತ ಇಟ್ಕೊಳ್ಳಿ. ನಿಮಗೆ ಸಾಲ ತೀರಬೇಕು ಅಂತಂದರೆ ನೀವೇನು ಮಾಡಬೇಕು? ನಾವು ವಿಡಿಯೋನಲ್ಲಿ ಪಾಯಿಂಟ್ ಕೊಟ್ಟಿರ್ತೀವಿ. ಅರ್ಥ ಆಯ್ತಾ? ಆ ಸಾಲ ತೀರೋದಕ್ಕೆ ಒಂದು ಕೃತಜ್ಞತಾ ಪರ್ವದಲ್ಲಿ ಹೇಳಿದ್ದೀವಿ. ಮತ್ತು ಸಾಲ ತೀರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತ ನಾವು ಪಾಯಿಂಟ್ ಕೊಟ್ಟಿರ್ತೀವಿ. ಆ ಪಾಯಿಂಟನ್ನು ತೊಗೊಳ್ಳಿ. ನಿಮ್ಮ ಸಾಲ ತೀರಬೇಕು ಅಂದರೆ ಆ ಪಾಯಿಂಟನ್ನು ತೊಗೊಂಡು ಬೆಳಗ್ಗೆ ಸಂಜೆ ಅದನ್ನು ನೀವು ಬರೆದು ಅದನ್ನು ಓದ್ತಾ ಇದ್ದರೆ ಏನಾಗುತ್ತೆ, ನಿಮ್ಮ ಸಾಲ ಅನ್ನೋದು ಎಷ್ಟೇ ಮಂಜು ಕವಿದಿದ್ರೂ, ಈಗ ನಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಇಡೀ ನಮ್ಮ ಪ್ರಪಂಚದಲ್ಲಿ ನೋಡಿ ಈ ಸಮಯದಲ್ಲಿ ತುಂಬ ಮಂಜು ಕವಿದಿರುತ್ತೆ. ಆದರೆ ಆ ಸೂರ್ಯ ಪರಮಾತ್ಮ ಇದ್ದಾನೆ ನೋಡಿ, ಅವನೇನಾದರೂ ಹೊರಗಡೆ ಬಂದ ತಕ್ಷಣವೇ ಅದು ಎಷ್ಟೇ ಮಂಜಿರಲಿ ಅದೆಲ್ಲ ಕರಿಗೆ ನೀರಾಗಿಬಿಡುತ್ತೆ. ಆ ರೀತಿಯಾಗಿ ನಮ್ಮ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ನಿಮ್ಮ ಸಾಲ ತೀರೋದು ತುಂಬ ಸುಲಭ. ಆ ಮಂಜು ಯಾವ ರೀತಿ ಕರಗುತ್ತೋ ಅದೇ ರೀತಿಯೇ ನಿಮ್ಮ ಸಾಲನೂ ತೀರಿಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ವಿಡಿಯೋನಲ್ಲಿರುವಂಥ ಪ್ರತಿಯೊಂದು ಪಾಯಿಂಟನ್ನು ಫಾಲೋ ಮಾಡಿ, ನಿಮ್ಮ ಸಾಲ ಈಸಿ ಆಗ್ತಿರುತ್ತೆ. ನೆಕ್ಸ್ಟ್ ಎಲ್ಲಿ ಬಂದರೆ ನಿಮಗೇನೋ ಈಗ ಮನೆಯಲ್ಲಿ ಒಂದು ವಸ್ತು ಬೇಕಾಗಿದೆ, ನಿಮಗೆ ಕಾರ್ ಬೇಕು. ನೀವು ಕಾರ್ ಬೇಕು ಅಂತಂದಾಗ ನೀವು ಯಾವ ಥರ ಅಫರ್ಮೇಷನ್ ಮಾಡಬೇಕು ಅನ್ನೋದನ್ನು ನಮ್ಮ ವಿಡಿಯೋನಲ್ಲಿ ಹೇಳಿರ್ತೀವಿ. ಅರ್ಥ ಆಯ್ತಾ? ಆ ಪಾಯಿಂಟನ್ನು ತೊಗೊಳ್ಳಿ. ನಿಮ್ಗೇನು ಬೇಕು? ಕಾರ್ ಬೇಕು ಅಲ್ವಾ? ಕಾರ್ ಬೇಕು ಅನ್ನೋದಕ್ಕೆ ನಾವು ಯಾವ ಥರ ಅಫರ್ಮೇಷನ್ ಮಾಡಬೇಕು ಅಂತ ನಾವು ವಿಡಿಯೋನಲ್ಲಿ ಹೇಳಿರ್ತೀವಿ. ಆ ಪಾಯಿಂಟನ್ನು ತೊಗೊಳ್ಳಿ, ಅದನ್ನು ಬೆಳಿಗ್ಗೆ ಬರೀರಿ, ಸಂಜೆ ಬರೀರಿ. ಬರೆದು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಕಾರು ಈಸಿಯಾಗೆ ಬರುತ್ತೆ. ಆ ಹುಡುಗನು ಒಂದು ವಿಡಿಯೋನಲ್ಲಿ ಹೇಳಿದ್ದೀವಿ, ಕಲ್ಲು, ಸುಂದರವಾದ ಕಲ್ಲನ್ನು ನೋಡಿ ಬಂದ ತಕ್ಷಣ ಅವನ ಮನೆಗೆ ಆ ಕಲ್ಲು ಬಂದಿದೆ ಅಂದರೆ ನೀವು ಕಾರ್ ಬರೋದ್ರಲ್ಲಿ ಸಂಶಯ ಏನಿದೆ? ಬಂದೇ ಬರುತ್ತೆ.
ನೀವು ಏನು ಮಾಡಬೇಕಪ್ಪ ಅಂತಂದರೆ ಪ್ರತಿಯೊಂದೂ ಅಷ್ಟೇ ನಾವು ಅರ್ಧಂಬರ್ಧ ಮಾಡ್ತೀವಿ. ಈಗೇನು ಮಾಡ್ತೀವಿ, ನಮ್ಗೆ ಕಾರ್ ಬೇಕು ಅಂತ ಇರ್ತೀವಿ, ಮಧ್ಯದಲ್ಲೇ ಬರುತ್ತೋ ಇಲ್ವೋ ಬಿಡೋ, ನಾನು ಮಾಡ್ತಾಯಿದ್ದೀನಿ, ಕೇಳ್ತಾ ಇದ್ದೀನಿ, ನನಗೆ ಸಿಕ್ಕುತ್ತೋ ಇಲ್ವೋ, ಇವ್ರು ಹೇಳ್ತಾ ಇದ್ದಾರೆ, ನಾವು ಮಾಡ್ತಾಯಿದ್ವಿ, ಬರುತ್ತೋ ಇಲ್ವೋ, ಅದು ಬೇಕಾಗಿಲ್ಲ. ನೀವು ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿದಾಗ ಬಂದೇ ಬರುತ್ತೆ. ಕಾರು ಬರುತ್ತೆ, ಮನೆ ಬೇಕು ಅಂದರೆ ಮನೆ ಬರುತ್ತೆ, ನಿಮ್ಗೆ ಸಂಪತ್ತು ಏನೇ ಬೇಕಾಗಿದ್ರೂ ಬರುತ್ತೆ, ನಿಮಗೆ ಬಂಗಾರ ಬೇಕಾದ್ರೂ ಬರುತ್ತೆ, ಎಲ್ಲ ಬರುತ್ತೆ. ನಾವು ಮೊದಲಿನಿಂದನೂ ನಾವು ಯಾವ ರೀತಿಯಪ್ಪ ಅಂತಂದರೆ ನಮ್ಮ ಬೇಡಿಕೆಯನ್ನು, ಅದು ನಾವು ಈಗ ತಾಯಿಯನ್ನು, ಒಂದು ಮಗು ಹೋಗಿ ಒಂದು ಕೋರಿಕೆಯನ್ನು, ಒಂದು ಬೇಡಿಕೆಯನ್ನು ಕೇಳಿದಾಗ ನನಗೊಂದು ಚಾಕ್ಲೇಟ್ ಬೇಕು ಅಂತ ಕೇಳುತ್ತೆ ಅಂತ ಇಟ್ಕೊಳ್ಳಿ, ಆ ತಾಯಿ ಎಷ್ಟು ಒಂದು ಮನಸ್ಸನ್ನು ಆನಂದವಾಗಿ ಆ ಮಗುಗೆ ಚಾಕ್ಲೇಟ್ ಕೊಡಿಸ್ಬೇಕು ಅಂತ ಆಸೆ ಬೀಳ್ತಾಳೆ ಅಲ್ವಾ. ಯೂನಿವರ್ಸೂ ಅಷ್ಟೇ, ನಾವು ಕೇಳಿದಂತಹ ಆ ಕೋರಿಕೆ ಏನಿರುತ್ತೆ, ಆ ಕೋರಿಕೆಯನ್ನು ನೆರವೇರಿಸಬೇಕು ಅಂತ ಕಾಯ್ತಾ ಇರುತ್ತೆ. ನನ್ನ ಮಗು ಕೇಳಿದೆ, ನಾನು ಚಾಕ್ಲೇಟ್ ಕೊಡಿಸ್ಬೇಕು ಅಂತ ಎಷ್ಟು ಕಾತರತೆಯಿಂದ ಇರ್ತಾಳೋ ತಾಯಿ, ಅದೇ ರೀತಿಯಾಗಿ ಯೂನಿವರ್ಸು ಕೂಡ ನಾವು ಕೇಳಿದಂತಹ ಕೋರಿಕೆಯನ್ನು, ನಾವು ಕೇಳಿದಂಥ ಬೇಡಿಕೆಯನ್ನು ಕೊಡೋದಕ್ಕೆ ಸಿದ್ಧವಾಗಿ ಕಾಯ್ತಾ ಇರುತ್ತೆ. ನಾವು ಕೇಳೋದೇ ಲೇಟು. ಅದರಿಂದ ನಾನು ಹೇಳೋದೇನಂತಂದರೆ, ನಿಮ್ಮ ಏನೇ ಬೇಡಿಕೆ ಇರಲಿ ಅದನ್ನು ಯಾವ ರೀತಿ ಕೇಳಬೇಕು ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಕೇಳಿರಿ, ನಂಬಿರಿ, ಪಡೆಯಿರಿ. ನಾವು ಪ್ರತಿಯೊಂದನ್ನು ಅಷ್ಟೇ, ನಮ್ಗೆ ಏನೇ ಬೇಕಾದ್ರೂ ಅಷ್ಟೇ, ನಾವು ಕೇಳಿದಾಗ ಅದು ಕೊಡೋದಕ್ಕೆ ರೆಡಿಯಾಗಿದೆ. ಯೂನಿವರ್ಸು ಕೊಟ್ಟೇ ಕೊಡುತ್ತೆ. ಈಗ ನೀವು ಮಾಮೂಲಿಯಾಗಿ ದಿನಾನೂ ಇರ್ತೀರ, ನೀವು ಒಂದು ಹೊಸ ಪ್ರಯೋಗ ಈ ಮನಿ ಮಂತ್ರದಲ್ಲಿ ಏನಾದರೂ ಇದು ಪ್ರಯೋಗ ನಡೆಯುತ್ತಾ ಅಂತ ನಿಮ್ಗೇನಾದರೂ ಡೌಟ್ಸ್ ಇದ್ದಾಗ, ನೀವು ಐ ಆಮ್ ರಿಚ್ ಅನ್ನೋದನ್ನು ನಾವು ಮೊದಲು ವಿಡಿಯೋನಲ್ಲಿ ಹೇಳಿದ್ದೀವಿ. ಯಾವ ಸಮಯದಲ್ಲಿ ಹೇಳಬೇಕು, ಯಾವ ರೀತಿಯಾಗಿ ಹೇಳಬೇಕು, ನೀನು ಯಾವ ರೀತಿಯಾಗಿದ್ದಾಗ ಐ ಆಮ್ ರಿಚ್ ಅಂತ ಹೇಳಬೇಕು, ನಿನ್ನ ನಡವಳಿಕೆ ಯಾವ ರೀತಿ ಇರಬೇಕು ಅನ್ನೋದು ವಿಡಿಯೋನಲ್ಲಿ ಹೇಳಿದ್ದೀವಿ. ಅದನ್ನೆಲ್ಲ ಫಾಲೋ ಮಾಡಿಕೊಂಡು ನೀನು ಬೆಳಗ್ಗೆ ಸಂಜೆ ಐ ಆಮ್ ರಿಚ್ ಅಂತ ಹೇಳು, 100% ನೀನು ಸಕ್ಸಸ್ ರಿಚ್ಚೇ. ಅದರಿಂದ ನೀನು ನಮ್ಮ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ಯಾವುದೂ ಪೈಲೂರು ಅನ್ನೋದಿಲ್ಲ, ಎಲ್ಲ ಪಾಸೇ. ನೀನು ಯಾವುದೇ ಕೋರಿಕೆಯನ್ನಿಡು, ಅದೆಲ್ಲ ನಿನಗೆ ಸಿದ್ಧಿಯಾಗುತ್ತೆ. ಓಕೆ, ಅದ್ಭುತ ಗುರುಜಿ. ನಿಜವಾಗ್ಲೂ ತುಂಬಾನೇ ಖುಷಿ ಪಟ್ಟಿರ್ತಾರೆ ನಮ್ಮ ವೀಕ್ಷಕರು ನಿಮ್ಮ ಮಾತನ್ನ ಕೇಳಿ. ಗುರುಜಿ, ನಮಗೆ ತಂತ್ರವನ್ನು ಹೇಳ್ಕೊಡ್ತೀರಿ ಅಂತ ಹೇಳಿದ್ರಲ್ಲ ಈ ಒಂದು ಎಪಿಸೋಡ್ನಲ್ಲಿ, ಯಾವ ತಂತ್ರ ಹೇಳ್ಕೊಡ್ತೀರಿ ನಮ್ಮ ವೀಕ್ಷಕರಿಗೆ? ಇಂದಿನ ಸಂಚಿಕೆಯಲ್ಲಿ ತಂತ್ರ ಅಂತ ಕೇಳಿದ್ದಾರೆ. ನಾವು ಒಂದು ತಂತ್ರವನ್ನು ಕೊಡ್ತೀವಿ. ಈ ತಂತ್ರವನ್ನು ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಬರುತ್ತೆ. ಏನಪ್ಪ ಅಂತಂದರೆ ಇದು ಸಿಂಪಲ್ಲೇ, ನೀವೇನು ತುಂಬ ಸಾವಿರಾರು ರೂಪಾಯಿ ಕೊಟ್ಟು ತಗೊಂಬರೋಂಥ ವಸ್ತು ಅಲ್ಲ, ಏನೂ ಇಲ್ಲ. ನೀವೇನಂದರೆ, ನೀವು ಹೊರಗಡೆ ಹೋಗಿರ್ತೀರ, ಮನೆಯಿಂದ ಹೊರಗಡೆ ಹೋಗಿರ್ತೀರ, ಮನೆಗೆ ಬರೋವಾಗ ನೀವು ಮನೆ ಒಳಗಡೆ ಬರಬೇಕಂದ್ರೆ ನಿಮ್ಮ ಕೈಯಲ್ಲಿ ಒಂದು ವಸ್ತುವನ್ನು ತೊಗೊಂಬರ್ಬೇಕು. ಏನು ಆ ವಸ್ತು? ಒಂದು ಚಾಕ್ಲೇಟ್ ಆಗಿರ್ಬೋದು, ಇಲ್ಲ ಒಂದು ಸಕ್ಕರೆ ಆಗಿರ್ಬೋದು, ಇಲ್ಲ ಒಂದು ಸ್ವೀಟ್ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಗೆ ರೇಷನ್ ಆಗಿರ್ಬೋದು, ಇಲ್ಲ ಬಟ್ಟೆ ಆಗಿರ್ಬೋದು, ಇಲ್ಲ ಪೇಪರ್ ಆಗಿರ್ಬೋದು, ಒಂದು ಬುಕ್ ಆಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಒಂದು ಪೆನ್ಸಿಲ್ ಆಗಿರ್ಬೋದು, ಏನೇ ಆಗಲಿ ನಿಮ್ಮ ಮನೆ ಒಳಗಡೆ ನೀವು ಬರೋವಾಗ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಬಂದು ಆ ಮನೆಯಲ್ಲಿ ಹಾಕಿ. ನೀವು ಎಷ್ಟು ಸರ್ತಿ ಹೊರಗಡೆ ಹೋದ್ರೂ ಪರವಾಗಿಲ್ಲ, ಮನೆ ಒಳಗಡೆ ಬರೋವಾಗ ಮಾತ್ರ ಬರೀ ಕೈನಲ್ಲಿ ಬರಬೇಡಿ. ಏನಾದರೂ ಒಂದು ವಸ್ತುವನ್ನು ಹಿಡ್ಕೊಂಡು ಬಂದು ಮನೆಯಲ್ಲಿಡಿ. ಅಕಸ್ಮಾತ್ ಮನೆ ಹತ್ರ ಬಂದುಬಿಟ್ಟಿದ್ದೀವಿ, ನಾವು ಮರೆತು ಹೋಗಿಬಿಟ್ಟಿದ್ದೀವಿ, ಏನು ಗುರುಗಳೇ ಮಾಡೋದು, ಮನೆ ಹತ್ರ ಬಂದುಬಿಟ್ಟಿದ್ದೀವಿ ಗುರುಗಳೇ, ನಾವು ಏನು ತಂದಿಲ್ಲ, ಏನು ಮಾಡೋದು ಅಂದಾಗ ಆ ಮನೆ ಪಕ್ಕದಲ್ಲಿ ಎಲ್ಲಾದರೂ ಒಂದು ಗಿಡ ಇರುತ್ತೆ ತಾನೆ, ಇಲ್ಲ ಏನಾದರೂ ಒಂದು ಕಡ್ಡಿ ಸಿಗುತ್ತೆ ತಾನೆ, ಅದನ್ನಾದರೂ ಮುರ್ಕೊಂಬಂದು ನಿಮ್ಮ ಮನೆ ಒಳಗಡೆ ಹಾಕಿ. ಅಲ್ಲಿಂದ ನಿಮ್ಮ ಸಮೃದ್ಧಿ ಯಾವ ರೀತಿ ಬೆಳೆಯುತ್ತೆ, ನಿಮ್ಮ ಮನೆಯಲ್ಲಿ ಈ ರೇಷನ್ಗಂತೂ ಸಮಸ್ಯೆನೇ ಇರೋದಿಲ್ಲ, ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತೆ. ಈ ಟೆಕ್ನಿಕ್ಕನ್ನು ಮಾಡಿ, ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು ಗುರುಜಿ. ಪ್ರಿಯ ವೀಕ್ಷಕರೇ, ನೀವು ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ನಮ್ಮ ಗುರೂಜಿಯವರು ನಿಮ್ಮೊಂದಿಗೆ ಹಲವಾರು ವಿಷಯಗಳನ್ನ ಹಂಚ್ಕೊಂಡ್ರು. ನಾನು ಕೋಟ್ಯಾಧಿಪತಿ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ನೀವು ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ, ನಾನು ಕೋಟ್ಯಾಧಿಪತಿ, ಐ ಆಮ್ ರಿಚ್ ಅಂತ ಟೈಪ್ ಮಾಡಿ, ಅವಾಗ ನಿಮ್ಮಲ್ಲೇ ಒಂದು ಪಾಸಿಟಿವ್ನೆಸ್, ಒಂದು ವೈಬ್ರೇಷನ್ ಬರುತ್ತೆ. ಸೊ ಅವಾಗ ನೀವು ಕೂಡ ನಾನು ಕೋಟ್ಯಾಧಿಪತಿ ಆಗ್ಬೋದು ಅನ್ನೋ ಒಂದು ಛಲ ಬರುತ್ತೆ ಅಂತ ಹೇಳ್ತಾ, ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ತಂತ್ರವನ್ನ ಹೇಳಿದ್ದಾರೆ. ಅಂದ್ರೆ ತಂತ್ರ ಏನಪ್ಪಾ ಅಂತಂದ್ರೆ, ನಾವು ಹೊರಗಡೆ ಹೋದಾಗ
ಬರೀ ಕೈಯಲ್ಲಿ ಬರಬಾರ್ದು. ಏನಾದರೂ ₹1 ಚಾಕ್ಲೇಟ್, ಅಟ್ಲೀಸ್ಟ್ ಏನಾದರೂ ₹1 ಚಾಕ್ಲೇಟ್ ಆದರೂ ಮನೆ ಒಳಗಡೆ ತರಬೇಕು ಅಂತ ಹೇಳಿ, ಅಕಸ್ಮಾತ್ ನಾವೇನಾದರೂ ಮರ್ತು ಬಿಟ್ರೆ, ಮನೆವರೆಗೂ ಬಂದುಬಿಟ್ಟು ಏನಾದರೂ ಮರ್ತು ಬಿಟ್ರೆ ಅಲ್ಲಿರುವಂತಹ ಏನಾದರೂ ಗಿಡಗಳಲ್ಲಿರುವಂತಹ ತುಳಸಿನೋ ಅಥವಾ ಅದರಲ್ಲಿರುವಂತಹ ಒಂದು ಕಾಂಡನೋ ತಗೊಬಂದು ಆ ಮನೆ ಒಳಗಡೆ ತಗೊಬನ್ನಿ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ಅದ್ಭುತವಾಗಿ ನಮ್ಮ ಶ್ರೀರಾಮ್ ಗುರುಜಿಯವರು ಹೇಳಿದರು. ವೀಕ್ಷಕರೇ, ಇದೇ ರೀತಿ ನೀವು ನಮ್ಮ ASRS ಮಣಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಲೈಕ್ ಮಾಡಿದ್ದಿದ್ರೆ ಏನಂತ ಹೇಳಿದ್ರು ಗುರುಜಿ, ದೇವಸ್ಥಾನಕ್ಕೆ ಹೋದ್ರೆ ದೇವರಿಗೆ ಮುಖಾನೇ ತೋರಿಸ್ದಂಗೆ ಆದಂಗೆ ಅಂತ ಹೇಳಿದ್ರು. ಸೊ ನೀವು ಕೂಡ ವಿಡಿಯೋನ ನೋಡ್ತಾ ಇದ್ದೀರಿ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ಇದೇ ರೀತಿ ನೋಡ್ತಾ ಇರಿ ASRS ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು.